ಎಲ್ಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಇವತ್ತಿನ ನನ್ನ ವಿಡಿಯೋ ಬಂದು ಒಂದು ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಒಂದಷ್ಟು ಸ್ಯಾರಿ ಪರ್ಚೇಸಿಂಗ್ ಎಲ್ಲ ಇತ್ತು, ಅದಕ್ಕೆ ಮಗಳದು ಮ್ಯಾರೇಜ್ ಇತ್ತಲ್ವ, ಹಂಗಾಗಿ ಸೊ ಸ್ಯಾರಿ ಶಾಪಿಂಗಿಗೆ ಅಂತ ಬಂದಿದ್ದೀವಿ. ಸೊ ನೋಡ್ತಾ ಇರ್ಬೋದು ನೀವು, ಬೆಳಗ್ಗೆನೆ ಎಷ್ಟು ಫೋಟೋ ಶೂಟ್ಸ್ಗಳು ನಡೀತಾ ಇದೆ. ಸೊ ಎಲ್ಲಿಗೆ ಬಂದಿದ್ದೀವಿ ಅಂದರೆ ಮೈಸೂರು. ಎಸ್, ನಮ್ಮ ಮೈಸೂರು ಪ್ಯಾಲೇಸ್ ಹತ್ರ ಇದು. ಸೊ ಎಲ್ಲರೂ ಇದೇ ರೀತಿ ಫೋಟೋಶೂಟ್ಸ್ ಎಲ್ಲ ಮಾಡಿಸ್ಕೊತಾ ಇದ್ರು. ಇದೊಂಥರ ಬೆಳಗ್ಗೆನೆ ಒಂದು ಮಾಮೂಲಿಯಾಗಿ ಸಿಗುವಂತಹ ಸೀನ್ ಆಗಿಬಿಟ್ಟಿದೆ ಮೈಸೂರಲ್ಲಿ, ಪ್ಯಾಲೇಸ್ ಹತ್ರ ಮತ್ತು ಹಾಗೆ ಅಕ್ಕಪಕ್ಕ ಇರುವಂತಹ ಪ್ಲೇಸ್ಗಳಲ್ಲಿ ಈ ಒಂದು ಕಪಲ್ಸ್ಗಳೆಲ್ಲ ಫೋಟೋಶೂಟ್ಸ್ ನಡೀತಾ ಇರುತ್ತೆ. ಅದೊಂಥರ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಹಾಗೆ ಫಸ್ಟ್ ನಾವು ಬಂದಿದ್ದು ಮನ್ನಾಸ್ ಸಿಲ್ಕ್ಗೆ. ಸೊ ನಾವು ಜಾಸ್ತಿ ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡಬೇಕಾಗಿತ್ತಲ್ವ, ಹಂಗಾಗಿ ನಾವು ಏನಾದರೂ ಲೇಟಾಗಿ ಬಂತು ಅಂದರೆ ಫುಲ್ ಕ್ರೌಡ್ ಆಗಿಬಿಡುತ್ತೆ, ನಮಗೆ ನೋಡಲಿಕ್ಕೆ ಜಾಗನೇ ಸಿಗಲ್ಲ. ಸೊ ಸ್ವಲ್ಪ ಬೇಗನೆ ಬಂದರೆ ಅಂದರೆ ಸ್ವಲ್ಪ ಬೆಳಗ್ಗೆನೆ ಬಂತು ಅಂದರೆ ನಮಗೆ ಈಸಿಯಾಗಿ ನಾವು ಕ್ಲೀನಾಗಿ ಸ್ಯಾರೀಸ್ಗಳನ್ನ ನೋಡಿ ಪರ್ಚೇಸ್ ಮಾಡ್ಬೋದು. ಹಾಗಾಗಿ ಸ್ವಲ್ಪ ಬೇಗನೆ ಹೊರಟ್ವಿ. ಮದುವೆಗೆ ಸ್ಯಾರಿ ಪರ್ಚೇಸ್ ಮಾಡಬೇಕಾಗಿತ್ತು. ಸೊ ಅಂದರೆ ಮದುವೆ ಹುಡುಗಿ ಏನಿದ್ದಾಳೆ, ನಮ್ಮ ಅತ್ತಿಗೆ ಮಗಳು, ಅವಳಿಗೇನೆ ನಾವು ಸ್ಯಾರಿ ಪರ್ಚೇಸ್ ಮಾಡ್ತಾ ಇದ್ವಿ ಇವತ್ತು. ಸೊ ಹಂಗಾಗಿ ಸ್ವಲ್ಪ ಕಾಸ್ಟ್ಲಿ ಸ್ಯಾರೀಸ್ ಎಲ್ಲ ನಾವು ತೆಗೆಸಿ ನೋಡ್ತಾ ಇದ್ವಿ. ಸೊ ಇವತ್ತು ನಮ್ಮ ಅತ್ತಿಗೆ ಮಗಳು ಚೈತ್ರಂಗೆನೆ ನಾವು ಒಂದಷ್ಟು ಸ್ಯಾರೀಸ್ ನೋಡ್ಬಿಡೋಣ ಇವತ್ತು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಬಂದಿದ್ವಿ. ಸೊ ಮದುವೆ ಹುಡುಗಿಗೆ ಬೇಕಾಗುತ್ತಲ್ವ ಅರಿಶಿನ ಶಾಸ್ತ್ರ ದಿವಸ ಉಟ್ಕೊಳ್ಳಿಕ್ಕೆ, ಹಾಗೆ ನೀರು ಹಾಕ್ತೀವಲ್ವ, ಅವತ್ತು ಕೂಡ ಒಂದು ಶಾಸ್ತ್ರ ಇರುತ್ತೆ. ಸೊ ಆ ಒಂದು ಶಾಸ್ತ್ರಕ್ಕೆ, ಹಾಗೆ ನಾವು ಚೌಲ್ಟ್ರಿಗೆಲ್ಲ ಕರ್ಕೊಂಡು ಹೋಗ್ಬೇಕಾದ್ರೆ ತಾಯಿ ಮನೆ ಸ್ಯಾರಿನೇ ಉಟ್ಕೊಂಡು ಹೋಗ್ಬೇಕಲ್ವ, ಅದಕ್ಕೆಲ್ಲ ಬೇಕಾಗುತ್ತೆ ಅಂತ ಹೇಳಿ ಒಂದಷ್ಟು ಸ್ಯಾರೀಸ್ ಎಲ್ಲ ನೋಡ್ತಾ ಇದ್ವಿ. ಕಲರ್ ಚೆನ್ನಾಗದ, ಬ್ರೈಟ್ನೆಸ್ ಕಮ್ಮಿ ಜರಿ ಸೀರೆ ಅದಂತ ಚೆನ್ನಾಗದ. ಇಟ್ಟಿರ್ತೀನಿ, ಒಂದೇ ಬರೋದು, ಬೇರೆ ಬಂದರೆ ನಮಗೆ ಕೊಡಿ ಅಂತಾರೆ. ಕಲರು ಇಬ್ಬರು ಯಾರು ಮಡಿಕಲ್ ತಗೊಬಿಡಿದ್ದಾರೆ, ಅವಳಗಾರ ಇಬ್ಬರು ಯಾರಿಗಾರು ಆಯ್ತು ತಗೊಬಿಡಿಲ್ಲ. ಅದು ಪಿಂಕ್ ಇದು ಪರ್ಪಲ್ ಸೇಮ್ ಆಯ್ತದೆ, ಅದು ಸ್ವಲ್ಪ ಸೇಮ್ ಆಯ್ತದೆ, ಬಾರ್ಡ್ರು ಸೇಮ್. ಅದರಲ್ಲ ಒಂದೇ ಕಲರಾ ಬ್ಲೂನಾ? ಅದು ಇನ್ನೊಂದು ಅದು ಬಿಟ್ಟರೆ ಇದೆ ನೋಡಿ, ಆ ಬ್ಲೂ ಅಲ್ಲಿ ಕಲರ್ಸ್ ಇದೀರ ನೋಡ್ಬೋದಿತ್ತು. ಈ ಬ್ಲೂ ಅಲ್ಲಿ ಕಲರ್ಸ್ ಇದೀರ ನೋಡ್ಬೋದಿತ್ತು. ಅದು ಚೆನ್ನಾಗದ ಕಚೇರಿ ನೋಡ್ಕೊಂಬಿಡಿ. ಇಲ್ಲೂ ಹತ್ರ ಈ ಕಲರ್ ಎಷ್ಟು ಕಾಂಬಿನೇಷನ್ ಚೆನ್ನಾಗದ ಚೈತ್ರ, ಸ್ಪೆಷಲ್ ಆಗದ. ಯಾವ್ದಕ್ಕೆ ಹಾಕೊಳಕ್ಕಿದ್ದು ನಿಮ್ಮ ಹತ್ರ ಮಸ್ತ್ ಆಗದ, ನೀವು ಗ್ರೀನ್ ನೋಡ್ಬೇಡಿ ಮೇಲೆ. ಇದು ಲೈನ್ಸ್ ಮೇಲೆ ಈಗ ನಡೀತಾ ಇರೋದು ಬಿಡಿ, ತಗೊಳ್ಳಿ. ಈಗ ನಡೀತಾ ಇದೆ, ತಗೊಳ್ಳಿ. ಇದಕ್ಕೆ ವರ್ಕ್ ಇಲ್ವಾ? ಇಲ್ಲ, ಇದಕ್ಕೆ ನೀವು ಮಾಡಿಸ್ಕೋಬೇಕು, ಅದಕ್ಕೆ ನಾವು ಆರ್ಡರ್ ಕೊಟ್ಟು ಮಾಡಿ. ಸೀರೆಗೆಲ್ಲ ವರ್ಕ್ ಬರಲ್ಲ. ಸಖತ್ತಾಗಿದೆ ಇದು ಸೀರೆ, ಬಟನೆ ಚೆನ್ನಾಗದ. ಅವೆರಡು ತಗೊಬಿಡೋದು, ಮೂರು ಹುಡುಗಿದಾಯ್ತು. ಅದು ಬೇರೆ ಕಾಂಬಿನೇಷನ್ ಚೆನ್ನಾಗದ, ಕ್ಲಾತ್ ಎಲ್ಲ ಸಖತ್. 3D ಸೀರೆ ಏನು ಗೊತ್ತಾ ನಿಮಗೆ, ಅದು ಡ್ರೈ ವಾಶು. ನೀರು ದುಡಿಸಿದಾಗ ಅರ್ಧ ಬಟ್ಟೆ ಏನಾರು ಹಾಕೊಂಡ್ಬಿಟ್ರೆ ಬಣ್ಣ ಹಂಗೆ ಇಟ್ಕೊಂಡ್ಬಿಡುತ್ತೆ. ಅದಕ್ಕೆ ನೀರು ದುಡಿಸಿದಾಗ ಇದನ್ನು ಉಟ್ಕೊಳ್ಳಿ, ಕಲರ್ ಇಲ್ಲ ತಗೊಳ್ಳಿ. ಪಿಂಕ್ ಐತೆ, ಆ ಬ್ಲೂ ಇಲ್ಲ ಅವ್ರ ಹತ್ರ. ಅದು ಬಿಚ್ ತೋರಿಸಿತ್ತು ಬ್ಲೌಸ್ ಎಲ್ಲ. ಕಲರ್ ನೋಡ್ಕೊಳ್ಳಿ. ಈಗ ಅದೊಂಥರ ಡಿಫ್ರೆಂಟ್ ಆಗೈತೆ, ಡಿಫ್ರೆಂಟ್ ಆಗೈತೆ ಅಂದರೆ ಇದಕ್ಕಿಂತ ಚೆನ್ನಾಗಿ ಕಾಣ್ತದೆ, ಡಿಫ್ರೆಂಟ್ ಆಗೈತೆ ಒಂಥರ. ಬ್ಲೌಸ್ ಚೆನ್ನಾಗದೆ. ಈಗ ತಳಿ ಕಲರ್ ನಿಮ್ಗೆ ಬಂದಿದ್ರಿ,
ಕಲರ್ಸ್ ಇದ್ರಲ್ಲಿ ಪರ್ಪಲ್ ಕಲರ್ ಐತೆ. ಅವ್ರದ್ದೆಲ್ಲ ಇನ್ನೊಂದು ದಿನ ಬರ್ತಾರೆ, ಇನ್ನೊಂದು ದಿವಸ ಒಂದೇ ಥರದ್ದು. ಆಮೇಲೆ ತಗೊಳ್ಳೋರ್ನೆಲ್ಲ ಕರ್ಕೊಂಡು ಇದು ಬಿಚ್ಚಿದ್ನೆಲ್ಲ ಇದ್ದೇ ತೋರಿಸಿದ್ನಿಗೆ. ಹೌದಾ? ತೋರಿಸಿರೋಣ ಬ್ಲೌಸ್ ನೋಡೋಣ. ಬ್ಲೌಸ್ ವರ್ಕಿಲ್ಲ, ಓಪನ್ ಮಾಡಲ್ಲ ಆಂಟಿ. ಬ್ಲೌಸ್ ವರ್ಕಿಲ್ಲ, ಅದು ಬ್ಲೌಸು ನಿಮಗೆ ತೋರಿಸ್ಕೊಡ್ತೀನಿ, ಮಾಡಿಸ್ಕೊಡ್ತೀನಿ. ಪದೇ ಪದೇ ಓಪನ್ ಮಾಡೋಂಗಿಲ್ಲ ಅವೆಲ್ಲ ರೇಷ್ಮೆ ಸೀರೆಗಳು. ಇದೇ ತಗೋಬಿಡಿ. ವರ್ಕ್ ಇದೆಯಾ? ಇಲ್ಲ, ನಾನಾರು ಮಡಿಕೋಬೋದು, ತಗೊಳ್ಳಿರ ಚೆನ್ನಾಗಿದೆ. ಮದುವೆ ಆದಮೇಲೆ ನೀವು ಎಲ್ಲರಿಗೂ ಹೋಟ್ಲಿಗೆ ನಿಮ್ಗಾರ ಐತೆ ಅವಳಗಾರ ಐತೆ ತಗೊಬಿಡಿ, ಅದು ಚೆನ್ನಾಗುತ್ತೆ. ಸರಿ, ನಿಮ್ಮ ಹತ್ರ ಈ ಕಲರ್ ಬ್ಲೌಸ್ ಇರಬೇಕಲ್ವಾ? ಸೊ ಕಲೆಕ್ಷನ್ಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಬಟ್ ಕಲರ್ಸ್ ಏನಾಗುತ್ತೆ ಅಂದರೆ ನಮಗೆ ಈ ಕಲರ್ ಇದೆ, ಆ ಕಲರ್ ಇದೆ, ಬೇರೆ ಕಲರ್ಸ್ಗೆ ಹೋಗೋಣ, ಬೇರೆ ಕಲರ್ಸ್ ನೋಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಂಗಾಗಿ ಒಂದಷ್ಟು ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲ ನೋಡಿ ಸೊ ಒಂದು ಗ್ರೀನ್ ಕಲರ್ ಕಾಂಬಿನೇಷನ್ ಇರುವಂತಹ ಒಂದು ಸ್ಯಾರಿನ ಎತ್ತಿಡ್ಸಿದ್ವಿ. ಸೊ ಹಾಗೆಯೇ ಒಂದು ಲೈಟ್ ಪಿಂಕ್ ಸ್ಯಾರಿ ನೋಡಿದ್ವಿ, ಅದು ಕೂಡ ಇಷ್ಟ ಆಗಿತ್ತು. ಒಂದು ಲೈಟ್ ಪಿಂಕ್ ಕಲರ್ ಸ್ಯಾರಿಗೆ ಒಂದು ರಮಾ ಕಲರ್ ಅನಿಸುತ್ತೆ ಇದು ಮೋಸ್ಟ್ಲಿ. ಸೊ ಆ ಕಲರ್ದು ಒಂದು ಬಾರ್ಡರ್ ಇತ್ತು. ಹಾಗೆಯೇ ವರ್ಕ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಸ್ಯಾರಿಲೇನೆ ನಮಗೆ ಬ್ಲೌಸ್ಗೆ ವರ್ಕ್ ಮಾಡಿ ಕೊಟ್ಟಿದ್ದಾರೆ ಅವರೇನೆ. ಸೊ ಅದು ಕೂಡ ಇಷ್ಟ ಆಯಿತು. ನಾವು ಇದನ್ನು ಹೊರಗಡೆ ಕೊಟ್ಟು ನಾವು ವರ್ಕ್ ಮಾಡಿಸ್ತೀವಿ ಅಂದರೆ ಅಬೌವ್ 2000 ಅಂತೂ ಹಾಗೇ ಆಗುತ್ತೆ. ಸೊ ಹಂಗಾಗಿ ಇದೊಂಥರ 5000 ರೇಂಜಲ್ಲಿ ನಮಗೆ ಈ ಒಂದು ಸ್ಯಾರಿ ಇಷ್ಟ ಆಯಿತು. ಸೊ ಅದನ್ನು ಕೂಡ ಸೆಲೆಕ್ಟ್ ಮಾಡಿದ್ವಿ. ಹಾಗೆಯೇ ಒಂದು ಬ್ಲೂ ಕಲರ್ ಜರಿ ಸ್ಯಾರಿ ಬರುತ್ತಲ್ವ, ಆ ಟೈಪ್ ಸ್ಯಾರಿ ಇದು. ಸೊ ಅದಕ್ಕೂ ಕೂಡ ರಮಾ ಕಲರ್ ಕಾಂಬಿನೇಷನಲ್ಲಿ ಇತ್ತು. ತುಂಬಾ ಚೆನ್ನಾಗಿತ್ತು ಸ್ಯಾರಿ. ಪ್ಯಾಟ್ರನ್ ಇಷ್ಟ ಆಯಿತು, ಬಟ್ ವರ್ಕ್ ಸ್ವಲ್ಪ ಗ್ರ್ಯಾಂಡ್ ಇದ್ದಿದ್ದರಿಂದ ಅದಕ್ಕೆ ಸ್ವಲ್ಪ ನೋಡ್ತಾ ಇದ್ರು, ಏನು ಮಾಡಲಿ, ತಗೊಳ್ಳೋ ಬೇಡವೋ ಅನ್ನೋ ರೀತಿ. ಸೊ ಫೈನಲಿ ಓಕೆ, ಇಟ್ಸ್ ಓಕೆ, ಹ್ಯಾಂಡ್ ವರ್ಕ್ ಆಗಿದ್ರಿಂದ ಚೆನ್ನಾಗಿ ಕಾಣುತ್ತೆ, ಇರಲಿ ಬಿಡು ಅಂತ ಹೇಳಿ ಸೊ ಇದನ್ನು ಕೂಡ ಫೈನಲ್ ಮಾಡಿದ್ರು. ಇದು ಫಸ್ಟ್ ಬಿಲ್ಲಿಂಗ್ ಮಾಡಿ ಕಟ್ಕೋಬೇಕು. ಬೇರೆ ಎಣ್ಣೆ ನೋಡ್ತೀರಾ? ಫ್ಯಾನ್ಸಿ ಸೀರೆ ನೋಡಿ, ಸೀರೆ ಪ್ಯಾಕಿಂಗ್ ಕೊಡ್ತಾರೆ. ಚೆನ್ನಾಗೈತೆ. ಇದಕ್ಕೆ ಕಲರ್ ಇಲ್ಲ, ಅದು ದೊಡ್ಡದಲ್ವ ಇದೆಯಲ್ಲ, ಅಲ್ಲಿ ಬ್ಯಾಗ್ ಹಾಕೊಡ್ತಾರೆ. ಫೈನಲ್ ಇಲ್ಲೇ ಬಿಲ್ ಕಟ್ಟಿ 5000-6000 ರೇಂಜಲ್ಲಿ ಒಂದು 3 ಸ್ಯಾರೀಸ್ಗಳನ್ನ ಪರ್ಚೇಸ್ ಮಾಡಿ ಸೊ ಅದನ್ನು ಬಿಲ್ ಹಾಕ್ಸ್ಲಿಕ್ಕೆ ಇಟ್ಬಿಟ್ಟು ನೆಕ್ಸ್ಟ್ ಒಂದು ಫ್ಯಾನ್ಸಿ ಸ್ಯಾರಿ ತಗೋ ಅಂತ ಹೇಳಿದ್ರು. ಸೊ ಹಂಗಾಗಿ ಇಲ್ಲಿ ಫ್ಯಾನ್ಸಿ ಸ್ಯಾರೀಸ್ಗಳನ್ನ ನೋಡ್ತಾ ಇದ್ವಿ. ಸೊ ಒಂದೆರಡು ಫ್ಯಾನ್ಸಿ ಸ್ಯಾರೀಸ್ ಇರಲಿ, ಅದು ಕೂಡ ಮದುವೆಗೆ ಅಂತ ಹೇಳಿ ಅದೊಂದಷ್ಟು ಕಲೆಕ್ಷನ್ಸ್ ನೋಡಿದ್ಲು. ಬಟ್ ಯಾವುದು ಕಲರ್ಸ್ ಯಾವುದು ಅಷ್ಟು ಇಷ್ಟ ಆಗಲಿಲ್ಲ. ಸೊ ಹಂಗಾಗಿ ಇನ್ಯಾವುದಾದ್ರು ಬೇರೆ ಕಡೆ ನೋಡೋಣ ಅಂತ ಹೇಳಿ ಸೊ ನೆಕ್ಸ್ಟ್ ನಾವು ಸುಮಂಗಲಿಗೆ ಬಂದ್ವಿ. ಸೊ ನೈಟ್ ರಿಸೆಪ್ಷನ್ಗೆ ಒಂದು ಲೆಹೆಂಗಾ ನೋಡಿ ಅಂತ ಹೇಳಿದರು. ಬಟ್ ನಮ್ಮ ಅದಕ್ಕೆ ಮಗಳಿಗೆ ಇಷ್ಟ ಇರಲಿಲ್ಲ. ಲೆಹೆಂಗಾ ಬೇಡ, ಅದ್ರ ಬದಲು ಸ್ಯಾರೀಸೇ ತೊಗೊಂಡ್ಬಿಟ್ರೆ ಯೂಸ್ ಆಗುತ್ತೆ. ಸೊ ಒನ್ ಡೇ ಹಾಕ್ಕೊಂಡು ಮತ್ತೆ ಅದನ್ನು ಹಾಗೆ ಇಡಬೇಕಾಗುತ್ತೆ, ಯಾವುದು ಅಷ್ಟು ಯೂಸ್ಫುಲ್ ಆಗಲ್ಲ ಅದು ಅಂತ ಹೇಳಿ ಸೊ ಸ್ಯಾರಿನೇ ತೊಗೊಂಡ್ಬಿಡ್ತೀನಿ ಅಂತ ಇನ್ನೊಂದು ಸ್ಯಾರಿನೇ ನೋಡ್ತಾ ಇದ್ಲು. 17 ಅದೇ ಅಷ್ಟು ಕೂಡ ಅಷ್ಟು ಇದರಲ್ಲೇ ಬೇರೆ ಕಲರ್ಸ್ ತೋರಿಸಿ, ಇನ್ನೊಂದು ತಗೊಳತೆಗೆ ಚೆನ್ನಾಗಿರೋದೇ ತಗೊಬಿಡುತ್ತೆ. ಅವ್ರಿಗೆಲ್ಲ ತರಕ್ ಬತ್ತೀವಲ್ಲ, ತಗೊಳ್ಳೋದು ಸರಿ. ಆಮೇಲೆ ಬೇಕಾದ್ರೆ ನೋಡುವೆ, ಆಮೇಲೆ ನೋಡ್ಸ್ಕೊಂಡು ಯಾವ್ದಕ್ ಬೇಕು ಏನೋ ನೋಡ್ಕೊಂಡು ತಗೊಳ್ಳೋ. ಇನ್ನೂ ಟೈಮ್ ಆಯ್ತಲ್ಲ. ಈ ಗ್ರೀನ್ ಚೆನ್ನಾಗಿರೋದು. ಚೆನ್ನಾಗೈತೆ ನೋಡಿ, ಪಿಂಕ್ ಇರೋ ಅಂತ ಪಿಂಕ್ ಚೆನ್ನಾಗಿದೆ ಅಲ್ವಾ? ಇವೆಲ್ಲ ವರ್ಕ್ ಬರಲ್ಲ ಅಲ್ವಾ ಬ್ಲೌಸ್ಗೆ? ವರ್ಕ್ ಬರುತ್ತದ್ದು ಅದಿದೆ ಅದೊಂದು. ನಮ್ಮನ್ಗೆ ಸಿಲ್ಕು ಗಿಲ್ಕು ಆಮೇಲೆ ನೋಡಬೇಕು ಅಷ್ಟೇ. ಈಗ ಅದಕ್ಕೆ ಇದಕ್ಕೆ ಆಮೇಲೆ ಮದುವೆ ಆದ್ಮೇಲೆ ಏನಕ್ಕಾರು ತಗೊಳ್ತಾನೆ ಇರ್ತಿದೆಲ್ಲ ತಗೊಳ್ಳೋದು.
ಅದೇ 4 5 ತಗೊಳ್ಳಿ ಬಿಡಿ ಯಾವಾಗ್ಲಾರು ತಗೊಬಿಡೋದು ನಂಗೂ ಇಷ್ಟ ಆಯ್ತಿದ್ದು ವೇರ್ ಮಾಡಿ ತೋರಿಸಿ ಒಂದು ಪಿಂಕ್ ಇರಲಿ ಬಿಡು ಪಿಂಕೇ ಚೆನ್ನಾಗಿ ಕಾಣುತ್ತೆ ವರ್ಕ್ ಬ್ಲೌಸ್ ಬಂದಿದೆ ಅಂತ ಇದಕ್ಕೆ ಈ ಒಂದು ಸ್ಕೈ ಬ್ಲೂ ಕಲರ್ ಏನಿದೆ ಅದನ್ನು ಕೂಡ ವೇರ್ ಮಾಡಿ ತೋರಿಸಿದ್ರು ಬಟ್ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ ಸೊ ಫೈನಲಿ ಪಿಂಕ್ ಸ್ಯಾರಿನೇ ಇರಲಿ ಅಂತ ಹೇಳ್ಬಿಟ್ಟು ಪಿಂಕ್ ಸ್ಯಾರಿ ಫೈನಲ್ ಮಾಡಿದ್ಲು ಸೊ ಇನ್ನೊಂದಷ್ಟು ಸ್ಯಾರೀಸ್ ಎಲ್ಲ ಬೇಕಾಗಿತ್ತು ಅಂದರೆ ಬೇರೆಯವ್ರಿಗೆಲ್ಲ ಕೊಡಲಿಕ್ಕೆ ಬೇಕಾಗಿತ್ತಲ್ವ ಸೊ ಅದು ಕೂಡ ಒಂದಷ್ಟು ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ ಹಾಗೆಯೇ 5000 ರೇಂಜಲ್ಲಿ ನಮಗೆ ಲಾಂಗ್ ಬಾರ್ಡರ್ ಸ್ಯಾರೀಸ್ ಏನಿದೆ ಅದು ಕೂಡ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು ಸೊ ಅದೊಂದಷ್ಟು ನೋಡಿದ್ವಿ ಹಾಗೆಯೇ ಕೊಡೋರಿಗೆ ಒಂದಷ್ಟು ಸ್ಯಾರೀಸ್ ಎಲ್ಲ ಬೇಕಾಗಿತ್ತಲ್ವ ಸೊ ಅದು ಕೂಡ ಎಲ್ಲ ಪರ್ಚೇಸ್ ಮಾಡಿದ್ರು ಹಾಗೆ ನೆಕ್ಸ್ಟ್ ದಿನ ಕೂಡ ನಾವು ಹುಡುಗನ ಮನೆಯವರೆಲ್ಲ ಬಂದು ಅವಳಿಗೆ ಸ್ಯಾರೀಸ್ ಎಲ್ಲ ತಕ್ಕೊಟ್ರು ಅಂದರೆ ಅವರೇನೆ ಮೈಸೂರಿಗೆ ಬಂದಿದ್ರು ಸೊ ಅವರೇನೆ ಮೈಸೂರಿಗೆ ಬಂದು ಎಲ್ಲ ಪರ್ಚೇಸ್ ಮಾಡಿ ಕೊಟ್ಟರು ಬ್ಲೌಸಸ್ ಎಲ್ಲ ನಿಧಾನಕ್ಕೆ ಹೊಲಿಸ್ಕೊಬೋದಲ್ವ ಅನ್ನೋದಕ್ಕೋಸ್ಕರ ಸ್ವಲ್ಪ ಬೇಗನೆ ಪರ್ಚೇಸಿಂಗ್ ಎಲ್ಲ ಮಾಡಿಬಿಟ್ರೆ ನೆಕ್ಸ್ಟ್ ಬ್ಲೌಸ್ ಸ್ಟಿಚಿಂಗ್ಸ್ಗೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳಿ ಸೊ ಅವರು ಕೂಡ ಬಂದು 6 or 7 ಸ್ಯಾರೀಸ್ ಅವರು ಕೂಡ ಪರ್ಚೇಸ್ ಮಾಡಿ ಕೊಟ್ಟರು ಫೈನಲಿ ಅದೆಲ್ಲ ಅಷ್ಟೊಂದು ಡೀಟೇಲ್ ಆಗಿ ಏನು ವಿಡಿಯೋ ಮಾಡ್ಕೊಳ್ಳಿಲ್ಲ ಸೊ ನಾನು ಒಟ್ಟಿಗೆ ಡೀಟೇಲ್ ಆಗಿ ಯಾವುದೆಲ್ಲ ಸ್ಯಾರಿ ಪರ್ಚೇಸ್ ಮಾಡಿದ್ದೀವಿ ಅಂತ ಮನೆಗೆ ಹೋದ್ಮೇಲೆ ಒಂದು ವಿಡಿಯೋ ಮಾಡಿ ಹಾಕ್ತಿರಲ್ಲ ಅದರಲ್ಲೇ ನಾನು ನಿಮಗೆ ಆ್ಯಡ್ ಮಾಡ್ತೀನಿ ಯಾವ ಸ್ಯಾರೀಸ್ ಎಲ್ಲ ತಗೊಂಡಿದ್ದಾಳೆ ಅಂತ ಹೇಳಿ ಸೊ ಹಾಗೆಯೇ ಬರೋವರೆಗೆ ನಮಗೆ ನೈಟ್ ಆಗಿತ್ತು ಸೊ ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಈ ಟೈಮಲ್ಲಂತೂ ಮೈಸೂರು ನೋಡಲಿಕ್ಕೆ ಒಂದು ಚೆಂದ ನಮ್ಮ ಮೈಸೂರು ನಮ್ಮ ಹೆಮ್ಮೆ ಎಷ್ಟು ಕೊಂಡಾಡಿದ್ರೂ ಸಾಲಲ್ಲ ನಮ್ಮ ಮೈಸೂರನ್ನು ಸೊ ಅಷ್ಟು ಒಂಥರ ಜಗಮಗ ಅಂತ ಇರುತ್ತೆ ಈ ಒಂದು ಟೈಮಲ್ಲಿ ನಾವು ಮೈಸೂರಿಗೆ ಹೋದರೆ ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನನ್ನ ಮೊದಲ ವ್ಯೂವರ್ ನೀವು ಆಗ್ಬೋದು ಅದಕ್ಕೋಸ್ಕರ ಸೊ ಈ ಒಂದು ಶಾಪಿಂಗ್ ಬ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಹೊಸ ಕಂಟೆಂಟ್ಗಳ ಜೊತೆ ಸೊ ಟಿಲ್ ದ್ಯಾನ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್